ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಟೀಕೆ ಆಕ್ರೋಶದ ಭರದಲ್ಲಿ ಸಚಿವರು ಸೇರಿದಂತೆ ಅನೇಕರು ಸಲ್ಲದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಎಂಬುದನ್ನು ಕೂಡ ಮರೆತು ಮನಸ್ಸೋ ಇಚ್ಛೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಗವರ್ನರ್ಗೆ ಬಿಜೆಪಿ ಏಜೆಂಟ್ ಗವರ್ನರ್ಗೆ ತೊಲಗಿ ಕಾನೂನು ಗವರ್ನರ್ನ ಕ್ರಿಯೇಟ್ ಮಾಡಿದ್ಯಾ ಅಥವಾ ನೀವು ಬಂದಿರೋದು ನೀವು ಹೇಳಿದ್ದೇ ಕಾನೂನಾ? ನಾವು ಉಪ್ಪು ತಿಂದಿಲ್ಲ, ನೀರು ಕುಡಿಯೋದಿಲ್ಲ. ಈ ರಾಜ್ಯಪಾಲ ಕರ್ನಾಟಕ ಬಿಟ್ಟು ತೊಲಗಬೇಕು, ಅವರಿಂದ ಹೋಗ್ಬೇಕು. ಆ ಹೋರಾಟವನ್ನು ಕೂಡ ನಾವು ಇವು ಪ್ರಾರಂಭ ಮಾಡಬೇಕಾಗ್ತದೆ. ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತವೆ. ಜನ ಸುಮ್ಕೂರಲ್ಲ, ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ. ಸಿದ್ದರಾಮಯ್ಯವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ಹೋರಾಟವನ್ನ ಮಾಡಬೇಕು. ಅಕಸ್ಮಾತ್ ಅದರ ಆದ್ರೆ ಮುಂದೆ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸದಿದ್ರೆ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ನಾವು ಗವರ್ನರೆಲ್ಲ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ತಾವು ಸಂವಿಧಾನದ ಒಂದು ಅತಿ ಉನ್ನತವಾದ ಸಿದ್ದರಾಮಯ್ಯರ ಪರವಾಗಿ ಇವತ್ತು ಜನ ಇದ್ದಾರೆ ಅಂತ ಸಂದರ್ಭ ಬಂದ್ರೆ ನಾವು ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ. ಜನರ ಮುಂದೆ ಚಪ್ಪಾಳೆ ತಟ್ಟಿಸಿಕೊಳ್ಳಲು ರಾಜಕಾರಣಿಗಳು ಮಾತಾಡೋದು ಹೊಸದೂ ಅಲ್ಲ, ನನಗೇನು ಆಶ್ಚರ್ಯವೂ ಅಲ್ಲ. ಅಥವಾ ತನ್ನ ನಾಯಕನನ್ನು ಮೆಚ್ಚಿಸಲು ಒಂದಿ ಮಾಗದರಂತೆ ಗಂಟೆ ಜಾಗಟೆಗಳೊಂದಿಗೆ ಡಬಡಬ ಎಂದು ಬಡಿದಾಡುವುದು ನನಗೇನು ಹೊಸದಲ್ಲ. ಬಟ್ ಎ ಕಾಮನ್ ಸೆನ್ಸ್ ಶುಡ್ ಟೆಲ್ ಅಟ್ಲೀಸ್ಟ್ ಲರ್ನೆಡ್ ಮಿನಿಸ್ಟರ್ಗಳಿಗೆ, ನಿಮ್ಮ ಈ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕಾನೂನಿನಲ್ಲಿ ಇಲ್ಲ. ನನ್ ಆಫ್ ಯುವರ್ ಟಾಕಿಂಗ್ ಟುಡೇ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಕೋರ್ಟ್ ಟುಮಾರೋ. ಏನೂ ಆಗಲ್ಲ, ಬಾಯಿ ನೋಯಿಸ್ಕೊ. ಬಟ್ ನಿಮಗೆ ಬಿಟ್ಟಿದ್ದು, ಯಾಕಂದ್ರೆ ಪೊಲಿಟಿಕಲಿ ನೀವು ಇನ್ನೇನು ಮಾತಾಡಬೇಕು ಅವಾಗ. ಏನು ಹೇಳಿದಿಲ್ಲ ಅಂದ್ರೆ ಅದೇ ಸತ್ಯ. ಆದರೆ ಎರಡು ಹೇಳಿಕೆಗಳು, ಒಂದು ಜಮೀರು, ಇನ್ನೊಂದು ಐವಾನ್ ಡಿಸೋಜಾ. ಜಮೀರ್ ಸೇಸ್ ಹಲ್ಲೆ ಮತ್ತು ಗಲಾಟೆ ಆದ್ರೆ ಅದಕ್ಕೆ ರಾಜ್ಯಪಾಲರು ಹೊಣೆ. ಆಗಲ್ಲ, ರಾಜ್ಯಪಾಲ ಯು ಅಂಡ್ ಯುವರ್ ಚೀಫ್ ಮಿನಿಸ್ಟರ್ ಆಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಪ್ರಚೋದಿಸಿದ್ರು ಅಂತಾನೆ ಸರ್. ಎರಡನೇದು, ನೋ, L&O is a primary duty of the state, ನಾಟ್ ರಾಜ್ಯಪಾಲ. ರಾಜ್ಯಪಾಲ ವರದಿ ಹಾಕ್ತಾರಾಗದ್ರ ಮೇಲೆ L&O ಲಾ ಅಂಡ್ ಆರ್ಡರ್ ಇಲ್ಲಿ ಕುಸ್ತಿದೆ, ಡಿಸ್ಮಿಸ್ ಮಾಡಿ ಸರ್ಕಾರ ಹಾಗಾರೆ ಅಂತ. ಹಾಗಾಗಿ ಭಾಷಣ ಬಿಗಿಯುವಾಗ ಕನಿಷ್ಠ ಪ್ರಜ್ಞೆ, ನಾವೊಬ್ಬರು ಮಂತ್ರಿಗಳು ಎಂಬಂತಹ ಆಲೋಚನೆ, ಚಿಂತನೆ, ಕಾಳಜಿ, ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ ಓತ್ ಮೂಲಕ ಎಂಬಂತಹ ಪ್ರಜ್ಞೆ, ಕಾಳಜಿ ಇರಬೇಕು. ಇಲ್ಲದಿದ್ದರೆ ದೇರ್ ಇಸ್ ಎ ಪ್ರಾಬ್ಲಮ್. ನಾವು ನನ್ನ ಪ್ರಕಾರ ಜಮೀರ್ ಮೇಲೆ ಕೇಸ್ ತಗೋಬಹುದು. ನಂಬರ್ 1, ಐವಾನ್ ಡಿಸೋಜಾ ಬಾಂಗ್ಲಾದೇಶದ ಅಧ್ಯಕ್ಷರಾದರಂತೆ ಇಟ್ಸ್ ನಥಿಂಗ್ ಬಟ್ ಇನ್ಸಿನೇಷನ್ ಆಫ್ ವಯಲೆನ್ಸ್, ಅದು ತಗೋಬಹುದು ಬೇಕಾದ್ರೆ. ಎರಡನೇದು, ರಾಜ್ಯಪಾಲರಿಗೆ ಆ ರೀತಿ ಆಗಬೇಕು ಅನ್ನೋವಾಗ ನೀವು ಅದು ಸರಿ ಎನ್ನುವುದಾದರೆ, ನಾಳೆ ಕಾಂಗ್ರೆಸ್ಸಿನ ಒಬ್ಬ ಮುಖ್ಯಮಂತ್ರಿಯೋ ಯಾರೋ, ಅಥವಾ ನೀವೇ ನಾಳೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ನಿಮ್ಮ ರಾಜ್ಯಪಾಲರು ಯಾರು ಇದ್ದಾಗ ಇದನ್ನೇ ಇನ್ನೊಬ್ಬರು ಹೇಳಿದರೆ ವಿಲ್ ದಿ ಕಾಂಗ್ರೆಸ್ ಅಕ್ಸೆಪ್ಟ್ ಇಟ್? ಶಟ್ ಅಪ್ ಅಂತ ಹೇಳಬೇಕು ಫಸ್ಟ್ ಈ ಲೀಡರ್ಗಳಿಗೆ. ನಾಲಿಗೆಯ ಮೇಲೆ ಹಿಡಿತವಿಲ್ಲದಿದ್ದಾಗ ಸಾರ್ವಜನಿಕ ಭಾಷಣಗಳನ್ನು ಮಾಡಲು ನೀವು ಯೋಗ್ಯರಲ್ಲ ಅಂತ ನನ್ನ ವಾದ. ಕಂಟ್ರೋಲ್ ಇರಬೇಕು.